Good morning students, welcome to the class. In this class I discuss about some problems on binomial theorem. So in the previous class I've discussed the finding the coefficient of some powers of x. In this class I discuss about the problems on the constant term. So finding the constant term in the expansion. So ನೋಡಿ previous class ನಲ್ಲಿ x power ಅಲ್ಲಿ ಏನೋ ಒಂದು something ಕೊಟ್ಟು ಅದರದ ಕೋಎಫಿಷಿಯಂಟ್ನ ಫೈಂಡ್ ಔಟ್ ಮಾಡೋದ್ರ ಮೇಲೆ ನಾವು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಕಾನ್ಸ್ಟೆಂಟ್ ಟರ್ಮ್ನ ಫೈಂಡ್ ಔಟ್ ಮಾಡೋದು, ಒಂದು ಎಕ್ಸ್ಪ್ಯಾನ್ಷನ್ ಅಲ್ಲಿ ಕಾನ್ಸ್ಟೆಂಟ್ ಟರ್ಮ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಸಿ ಹಿಯರ್ ದ ಪ್ರಾಬ್ಲಮ್, ಫೈಂಡ್ ದ ಟರ್ಮ್ independent of x. The term independent of x in the sense that is the constant term, because that term doesn't contains x. The any term which doesn't contain x is nothing but a constant term. So if it has a x, then automatically ಅದಕ್ಕೆ ವೇರಿಯಬಲ್ ಎಕ್ಸಿಸ್ಟೆನ್ಸ್ ಆಗ್ತಿದೆ ಅಂದ್ರೆ x is nothing but a variable. ಸೊ ಹಾಗಾಗಿ ಅದು ಕಾನ್ಸ್ಟೆಂಟ್ ಆಗಲ್ಲ. ಸೊ ಯಾವಾಗ x ಇರಲ್ಲ ಆ ಒಂದು ಟರ್ಮ್ ನಾವು ಕಾನ್ಸ್ಟೆಂಟ್ ಟರ್ಮ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದೇ ಇಲ್ಲಿ ಹೇಳಿರೋದು ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆರ್ ದ ಕಾನ್ಸ್ಟೆಂಟ್ ಟರ್ಮ್ ಇನ್ ದ ಎಕ್ಸ್ಪ್ಯಾನ್ಷನ್ ಅಂತ. ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂದ್ರೂ ಒಂದೇ, ಕಾನ್ಸ್ಟೆಂಟ್ ಟರ್ಮ್ ಅಂದ್ರೂ ಒಂದೇ, ಬೋತ್ ಆರ್ ಸೇಮ್. ಸೊ ಸಿ ಹಿಯರ್ ಹೌ ಟು ಫೈಂಡ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂತ. ಸೊ ಅಬ್ಸರ್ವ್ ಕೇರ್ಫುಲಿ, compare this expansion with x plus a whole power n and write the values. So here x is equal to, at the place of x, observe here, so illirodu enandre 3 divided by 2 x square. ಹಾಗೆ a place ಅಲ್ಲಿ minus 1 divided by 3x and n is equal to 6. ಸೊ ಇಷ್ಟಾದ್ಮೇಲೆ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೀವು ಜನರಲ್ ಟರ್ಮ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನಾವೇನ್ ಮಾಡಬೇಕು, ಜನರಲ್ ಟರ್ಮ್ ನ ಬರೀಬೇಕು. ಸೊ ವಿ ಹ್ಯಾವ್ ದ ಜನರಲ್ ಟರ್ಮ್ ಇನ್ ದ ಎಕ್ಸ್ಪ್ಯಾನ್ಷನ್ tr plus 1 is equal to ncr into x to the power of n minus r into a to the power of r. So this is the general term. ಸೊ ಇಲ್ಲಿಗೆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. tr plus 1 is equal to n means 6cr into x means 3 divided by 2 x square whole to the power of n means 6 minus r into a means minus 1 divided by 3x whole to the power of r. So observe carefully, as usual ಪ್ರೀವಿಯಸ್ ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡಬೇಕಾದ್ರೆ ಹೇಗೆ ಎಕ್ಸ್ ಗೆ ಸಿಂಪ್ಲಿಫಿಕೇಶನ್ ಮಾಡ್ತಿದ್ವಿ, ಆಸ್ ಇಟ್ ಈಸ್ ಇಲ್ಲೂ ಕೂಡ ಎಕ್ಸ್ ಗೆ ನೀವು ಫಸ್ಟ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಯಾಕೆ ಸರ್ ಅಂತ ನಾನು ಕೇಳಿದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ ಯಾಕೆ ಅದನ್ನ ನಾವು ಹಾಗೆ ಎಕ್ಸ್ ಗೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ವಿ ಅಂತ. ಸೊ ಇಲ್ಲೇನ್ ಮಾಡೋಣ, 3 divided by 2 is a constant. First operate this power to that constant and then to the variable, that is x square whole to the power of 6 minus r into minus 1 to the power of r divided by 3 to the power of r into x to the power of r. ಟರ್ಮ್ ವೈಸ್ ನಾನು ಹೋಲ್ ಪವರ್ r ನ ಆಪರೇಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ 6cr into 3 divided by 2 whole to the power of 6 minus r into minus 1 to the power of r is a constant. So 3 to the power of r is a constant. ಅದಷ್ಟನ್ನು ಒಂದ್ ಕಡೆ ಬರಿತಾ ಇದೀನಿ. ನೆಕ್ಸ್ಟ್ multiply by 2. So term wise multiplication ಮಾಡೋಣ. That gives x to the power of 12. 2 6 is 12 minus 2 into r is 2r, and take this x power r to numerator, that becomes x power minus r. So x power minus r ಆಗುತ್ತೆ, ಅದನ್ನ ಇಲ್ಲಿ ಬರೆಯೋಣ. as usual ನಾನು ನಿಮಗೆ ಕೋಎಫಿಷಿಯಂಟ್ ಆಫ್ ಸಮ್ ಪವರ್ಸ್ ಆಫ್ x ಅಲ್ಲಿ ಪ್ರಾಬ್ಲಮ್ಸ್ ನ ಹೇಗೆ ಹೇಳ್ಕೊಟ್ಟಿದ್ದೆ, ಆಸ್ ಇಟ್ ಈಸ್ ಈ ಪ್ರಾಬ್ಲಮ್ಸ್ ನಾವು ಅದೇ ತರ ಮಾಡ್ತೀವಿ. ಸ್ವಲ್ಪ ಮೈನರ್ ಚೇಂಜಸ್ ಅಷ್ಟೇನೆ, ಅದು ಏನ್ ಚೇಂಜಸ್ ಅನ್ನೋದನ್ನ ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ 6cr 3 by 2 whole to the power of 6 minus r into minus 1 to the power of r divided by 3 power r into x to the power of 12 minus 3r. minus 2r minus r is nothing but minus 3r. ಸೊ ಅದನ್ನ ಬರ್ತೀನಿ. ದಿಸ್ ಈಸ್ tr plus 1. So observe carefully, here we are finding the term independent of x. That means
ಈ ಎಕ್ಸ್ ಅನ್ನ ಟರ್ಮ್ ಇರಬಾರ್ದು, ಎಕ್ಸ್ ಇರಬಾರ್ದು, ಎಕ್ಸ್ ಇಲ್ಲದೆ ಇರುವಂತ ಟರ್ಮ್ ನಾವು ಫೈಂಡ್ ಔಟ್ ಮಾಡ್ತಿದೀವಿ. ಈ ಎಕ್ಸ್ಪಾನ್ಷನ್ ಅಲ್ಲಿ ಎಕ್ಸ್ ಬರ್ದೇ ಇರುವಂತ ಟರ್ಮ್ ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ನಮಗೆ ಇಲ್ಲಿ ಎಕ್ಸ್ ಪವರ್ 12 - 3r ಅಂತ ಒಂದು ಟರ್ಮ್ ಬಂದಿದೆ. ಸೊ ದಟ್ ಈಸ್ ದ ಎಕ್ಸ್ ಟರ್ಮ್, ಅದೇ ನಮಗೆ ಎಕ್ಸ್ ಟರ್ಮ್ ಬಂದಿರೋದು. ಇಲ್ಲಿ ಪವರ್ ಏನಿದೆ 12 - 3r ಅನ್ನೋದು ಇದು 0 ಆದ್ರೆ, ಅಬ್ಸರ್ವ್ ಕೇರ್ಫುಲಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಎಕ್ಸ್ ಪವರ್ 0 ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ 1. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಟರ್ಮ್ ನ ಪವರ್ ಅಲ್ಲಿ 0 ಬಂದ್ರೆ ಅದನ್ನ ನಾವು 1 ಅಂತ ಬರಿತೀವಿ. ಇಲ್ಲಿ ಎಕ್ಸ್ ಪವರ್ ಇದು 0 ಆಯ್ತು ಅಂದ್ರೆ ಓಲ್ ಟರ್ಮ್ ಬಿಕಮ್ಸ್ 1. ಸೊ ಅದಷ್ಟು ಟರ್ಮ್ಸ್ 1 ಆಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು, 12 - 3r ನ 0 ಅಂತ ಹೇಳಿ ಸಬ್ಸ್ಟಿಟ್ಯೂಷನ್ ತಗೊಳ್ಳೋದು. ಪುಟ್ 12 - 3r ಈಸ್ ಈಕ್ವಲ್ ಟು 0. 12 - 3r is equal to 0 ಅಂದ್ರೆ 12 is equal to 3r. That implies r is equal to 4. 3 1s 3 4s ವ್ಯಾನಿಶ್ ಆದ್ರೆ r ವ್ಯಾಲ್ಯೂ 4 ಬರುತ್ತೆ. Now put r is equal to 4 to this. ಇದಕ್ಕೆ r is equal to 4 ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾಕೆ 12 - 3r is equal to 0 ತಗೊಂಡೆ, x ವ್ಯಾನಿಶ್ ಆಗಬೇಕು. ಪುಟ್ x is equal to 0 ಅಂತ ಬರೆದು ಬಿಟ್ಟಿರಾ. ಸೊ x is equal to 0 ತಗೊಂಡ್ರೆ 0 into anything 0 ಹೋಗ್ಬಿಡುತ್ತೆ. ಹಾಗೆಲ್ಲ ಬರೆಯೋದು. ಎಕ್ಸ್ ಪವರ್ 0 ಮಾಡ್ಕೊಂಡ್ರೆ ಅವಾಗ ದ ಎಕ್ಸ್ ಪವರ್ 0 ಈಸ್ 1. 1 ಇಂಟು ದಿಸ್ ಅಂದ್ರೆ ಅದೇ ಬರುತ್ತೆ. ಅವಾಗ ನಮಗೆ ಎಕ್ಸ್ ಹೋಗಿ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಉಳ್ಕೊಳ್ಳುತ್ತೆ. ಸೊ ದಟ್ ಇಸ್ ದ ಕಾನ್ಸೆಪ್ಟ್. ಸೊ ಹಾಗಾಗಿ ಪುಟ್ 12 - 3r is equal to 0. ಸೊ r is equal to 4 ಬಂತು. ಸೊ ಸಬ್ಸ್ಟಿಟ್ಯೂಟ್ r is equal to 4 this one. ಸೊ ಅವಾಗ t4 + 1 is equal to 6c4 into 3 divided by 2 whole to the power of 6 - 4 into -1 to the power of 4 divided by 3 to the power of 4 into x power 0, because 12 - 3r is equal to 0. Now simplify this. So this is 4 + 1 is 5. So t5 is equal to 6c4. Write this as it is. 3 divided by 2 whole to the power of 4. 6 - 4 is 2. -1 to the power of 4. -1 power 4 ಅಂದ್ರೆ 4 is an even number. Any negative number to the power of even number is always a positive. So write that as 1 divided by 3 to the power of 4. And this x power 0 is 1. So ಹಾಗಾಗಿ ನಮಗೆ ಇಷ್ಟು ಉಳ್ಕೊಳ್ಳುತ್ತೆ. ದಿಸ್ ಈಸ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್. ಎಕ್ಸ್ ಇಲ್ಲದೆ ಇರುವಂತ ಟರ್ಮ್ ಯಾವುದು ಅಂದ್ರೆ ಇದು. ಸೊ ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದು ಪ್ರಾಬ್ಲಮ್ ಇದು. ಅಂಡ್ ಟೇಕ್ ದಿಸ್ ಸೆಕೆಂಡ್ ಪ್ರಾಬ್ಲಮ್ ಆಸ್ ಹೋಮ್ ವರ್ಕ್. ಇದನ್ನ ಹೋಮ್ ವರ್ಕ್ ಮಾಡಿ ನಾನು ಥರ್ಡ್ ಪ್ರಾಬ್ಲಮ್ ನಾನು ಮಾಡಿಸ್ತೇನೆ, ಆಯ್ತಾ? ಸೊ ಯಾಕೆಂದ್ರೆ ಅದ್ರ ಕ್ಯೂಬ್ ರೂಟ್ ಎಲ್ಲ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಅದೊಂದು ಚೂರು ಗೊತ್ತಾಗಲಿ ಅಂತ ನಾನು ಥರ್ಡ್ ಪ್ರಾಬ್ಲಮ್ ನಾನು ಮಾಡಿಸ್ತೀನಿ. ಸೆಕೆಂಡ್ ಪ್ರಾಬ್ಲಮ್ ನೀವು ಹೋಮ್ ವರ್ಕ್ ಮಾಡ್ಕೊಳ್ಳಿ. So third one, as usual general term na find out ಮಾಡಬೇಕು. So compare this expansion with x plus a whole power n. So here x means cube root of x, that is x to the power of 1/3. ಹಾಗೆ as it is a is equal to 1 divided by 2 into cube root of x ಅಂದ್ರೆ a is equal to 1/2 into 1 divided by x to the power of 1/3. ಕ್ಯೂಬ್ ರೂಟ್ ನ ನಾವು 1/3 ಅಂತ x ಪವರ್ 1/3 ಅಂತ ಬರೀತೀವಿ. ಕ್ಯೂಬ್ ರೂಟ್ ಆಫ್ x ಅಂದ್ರೆ x ಪವರ್ 1/3 ಅಂತ. ಹಾಗೆ ಬರ್ಕೊಂಡ್ರೆ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಓಲ್ ಟು ದಿ ಪವರ್ ಆಫ್ 1/3 ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ n means 18. Now we have the general term in the expansion, that is tr plus 1 is equal to ncr x to the power of n minus r into a to the power of r. So now substitute the values. So tr plus 1 is equal to n means 18 cr, x means x to the power of 1/3 whole to the power of 18 minus r into
A means 1 divided by 2 into x to the power of 1 by 3 whole to the power of r. So then further simplification 18cr into x to the power of, ನೋಡಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1 into 18 minus r ಅಂದ್ರೆ 18 minus r whole divided by 3 ಹಾಗೆ ಬರುತ್ತೆ. ಇದು ಹೇಗೆ ಅಂದ್ರೆ 1 by 3 into 18 minus r ಅಂತ. 1 by 3 into 18 minus r ಅಂದ್ರೆ 1 into 18 minus r is 18 minus r whole divided by 3. So that is the next. Operate this r to both numerator and denominator. 1 power r is 1 itself. Next 2 to the power of r into x to the power of r into 1 is r divided by 3. Now further simplification 18cr into 1 divided by 2 to the power of r is a constant. Now 18 minus r divided by 3, take this x to the power of r by 3 to numerator, that becomes minus r by 3. Minus r by 3 ಆಯಿತು. Next 18cr into 1 divided by 2 to the power of r into x to the power of, take LCM, 3 is the LCM. So see here, I'll simplify this separately and then I substitute the value. So ಅವಾಗ ಏನಾಗುತ್ತೆ ಇಲ್ಲಿ, take LCM, 3 is the LCM. So this becomes 18 minus r, so that is 18 minus 2r divided by 3. So write this 18 minus 2r divided by 3. So this is tr plus 1. So now we have to find the term independent of x. So to find the term independent of x, equate this power to 0. So if we equate that power to 0, then that becomes 18 minus 2r is equal to 0. That implies 18 is equal to 2r. 2 1s are 2 9s are. So r is equal to 9. 2 1s are 2 9s are 18. So ಹಾಗಾಗಿ r is equal to 9 ಬಂತ. Put r is equal to 9 to this equation. So this becomes 18c9 into 1 divided by 2 to the power of 9 into x to the power of 0. So ನಾನು ಇದಿಷ್ಟು 0 ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ 0 ಆಯ್ತು. Next this becomes 9 plus 1 is 10. 18c9 into 1 divided by 2 power 9. ಇದನ್ನ ಹಾಗೆ ಬರೀರಿ. x power 0 is 1. ನೋಡಿ ಇದರಲ್ಲಿ x ಇಲ್ಲ. Hence it is a term independent of x in this expansion. ಈ expansion ಅಲ್ಲಿ independent ಅದ. ಸೊ ಹಾಗೆ ಇದು ಫೋರ್ತ್ ಪ್ರಾಬ್ಲಮ್ ಹೋಮ್ವರ್ಕ್ ಮಾಡ್ಕೊಳ್ಳಿ. ಇವೆರಡು ಪ್ರಾಬ್ಲಮ್ ನೀವು ಹೋಮ್ವರ್ಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಟೈಪ್ ಪ್ರಾಬ್ಲಮ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಅಷ್ಟು ಮಾಡಿಸಿದ್ರೆ ಬೈನಾಮಿಯಲ್ ಥಿಯರಮ್ ಪೂರ್ತಿ ಚಾಪ್ಟರ್ ಮುಗಿಯುತ್ತೆ, ಆಯಿತಾ. ಸೊ ಐ ಥಿಂಕ್ ನಿಮ್ಗೆ ಇದೆಷ್ಟು ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.